टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇನ್ನು ಈಗ 3 ದಿವಸದ ಹಿಂದಿನ ಕಥೆಯನ್ನು ನಾವು ನೋಡಿದ್ವಿ. ರಷ್ಯಾ ನೇರವಾಗಿ ವಾರ್ನ್ ಮಾಡಿತ್ತು, ನೀವೇನಾದರೂ ಇದಕ್ಕೆ ಯುದ್ಧಕ್ಕೆ ಎಂಟ್ರಿ ಆದರೆ ನೀವೇ ಜವಾಬ್ದಾರಿ ಅಂತ. ಈಗ ಹೇಳ್ತಾ ಇದೆ, ದಯವಿಟ್ಟು ಎಂಟ್ರಿ ಆಗಬೇಡಿ, ಏನಾದರೂ ನೀವು ಎಂಟ್ರಿ ಆದರೆ ಜಗತ್ತಿಗೆ ಕಂಟಕ ಕಾದಿದೆ, ತುಂಬ ಅಪಾಯಕಾರಿ, ನೀವೇನಾದರೂ ಎಂಟ್ರಿ ಆದರೆ. ಚೆರ್ನೋಬಿಲ್ ದುರಂತವನ್ನು ಜ್ಞಾಪಿಸಿದೆ. ನೀವು ಇರಾನ್ನ ಬುಷೇರ್ ಅಣುಸ್ಥಾವರದ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರದು, ಯಾಕಂದರೆ ಅಲ್ಲಿ ರಷ್ಯಾದ ಜನಗಳಿದ್ದಾರೆ, ರಷ್ಯಾದ ವಿಜ್ಞಾನಿಗಳಿದ್ದಾರೆ. ಅಲ್ಲೇನಾದರೂ ದಾಳಿ ಮಾಡಿದ್ರಿ ಅಂತಂದರೆ ಚೆರ್ನೋಬಿಲ್ ದುರಂತ ಏನಿದೆಯಲ್ಲ ಅದನ್ನು ಒಂದ್ಸರಿ ಜ್ಞಾಪಿಸ್ಕೊಳ್ಳಿ, ಹುಷಾರಾಗಿರಿ. ನೀವೇನಾದರೂ ಇಲ್ಲಿ ಎಂಟ್ರಿ ಆದರೆ ನೀವೇ ಜವಾಬ್ದಾರರು. ನೇರವಾಗಿ ಹೇಳಿದೆ ರಷ್ಯಾ, ನೀವೇನಾದರೂ ಅನಗತ್ಯವಾಗಿ ಇದಕ್ಕೆ ತಲೆ ಹಾಕಿದರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗತ್ತೆ, ನೀವೇ ಜವಾಬ್ದಾರರಾಗ್ತೀರಿ. ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಡಿ. ನೋಡಿ, ಏಪ್ರಿಲ್ 26ನೇ ತಾರೀಕು 1986 ಏನಾಗಿತ್ತು ನೋಡಿ, ಅದು ಕೂಡ ಅಣು ರಿಯಾಕ್ಟರೇ, ಅದು ಕೂಡ ಅಲ್ಲಿ ದೊಡ್ಡ ದುರಂತ ಸಂಭವಿಸಿತ್ತು ಚೆರ್ನೋಬಿಲ್ಲಲ್ಲಿ. ಅಲ್ಲಿ ಯಾವ ರೀತಿ ಆಗಿತ್ತಲ್ಲ ಅದೇ ರೀತಿ ಆಗುತ್ತೆ, ಹುಷಾರಾಗಿರಿ. ಅಂದರೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೆ. ವಿಶ್ವ ಯುದ್ಧ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಸಂದೇಶ, ಅಚ್ಚರಿ ಇಲ್ಲ ಅನ್ನುವಂಥ ಸಂದೇಶ. ಎಷ್ಟರ ಮಟ್ಟಿಗೆ ಅಂತಂದರೆ ಚೆರ್ನೋಬಿಲ್ನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರದ ಈ 4ನೇ ರಿಯಾಕ್ಟರ್ ಇದ್ದಕ್ಕಿದ್ದಂಗೆ ಢಮ್ ಅಂದುಬಿಡ್ತು, ಸ್ಫೋಟ ಆಯಿತು. ಏನು 100 ಜನ ಸತ್ತು ಹೋದರು. ಇಂಥದ್ದೇ ಆಗಿಬಿಡುತ್ತೆ, ಹುಷಾರಾಗಿರಿ ಅನ್ನುವಂಥ ಸಂದೇಶ. ಇನ್ನು ಈ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇರಾನ್ನಲ್ಲಿರುವಂಥವರು, ಇಸ್ರೇಲ್ನಲ್ಲಿರುವಂಥವರು ಅಂಥವ್ರನ್ನ ವಾಪಸ್ ಕರ್ಕೊಂಬರುವಂಥದ್ದು ದೊಡ್ಡ ಸವಾಲು. ಅದನ್ನು ಭಾರತ ಯಶಸ್ವಿಯಾಗಿ ಹಿಂದೂ ಕೂಡ ಮಾಡಿದೆ, ಈಗಲೂ ಕೂಡ ಮಾಡ್ತಾ ಇದೆ. 16 ಮಂದಿ ಕನ್ನಡಿಗರು ವಾಪಸ್ ಬಂದಿದ್ದಾರೆ. ಬೆಳಗ್ಗೆ 7:30 ವಿಮಾನದಲ್ಲಿ ದೆಹಲಿಯಿಂದ ಹೊರಟಿದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಮ್ಮ ಸ್ನೇಹ ಇರುತ್ತೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಅಂತಂದರೆ ಅದನ್ನು ಭಾರತ ನೋಡಿ ಕಲಿಬೇಕು. ಯಾಕಂದರೆ ವಾಯು ಪ್ರದೇಶವನ್ನೇ ಬಂದ್ ಮಾಡಿರ್ತಾರೆ, ಯಾವುದೇ ಕಾರಣಕ್ಕೂ ಯಾವ ವಿಮಾನವೂ ಬಿಡಲ್ಲ ಅಂತ. ವಾಯು ಪ್ರದೇಶ ಬಂದ್ ಮಾಡಿರೋದನ್ನು ವಾಯು ಪ್ರದೇಶ ಓಪನ್ ಮಾಡಿ ಇರಾನ್ ಹೇಳ್ತು, ಬನ್ನಿ ನಿಮ್ಮ ಜನಗಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಅಂತ. ನೋಡಿ, ಕೆಲಸ ಕಾರ್ಯಗಳನ್ನು ಹುಡ್ಕೊಂಡು ಹೋದಂಥವರು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ.